ಬೆಂಗಳೂರಲ್ಲಿ ಜಲಕ್ಷಾಮ ಮಾತ್ರ ದಿನೇ ಹೆಚ್ಚಾಗ್ತಾನೆ ಇದೆ. ಮುಖ್ಯಮಂತ್ರಿ ಕಚೇರಿಗೂ ಕೂಡ ಇದರ ಬಿಸಿ ಈಗ ತಟ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಈಗ ಹೆಚ್ಚಾಯಿತು ಜಲಕ್ಷಾಮ. ಬಹುತೇಕ ಶುದ್ಧ ನೀರಿನ ಘಟಕದಲ್ಲಿ ನೀರು ಖಾಲಿ. ವಿಲ್ಸನ್ ಗಾರ್ಡನ್ನ ಶುದ್ಧ ನೀರಿನ ಘಟಕದ ಮುಂದೆ ನೀರು ಖಾಲಿ ಅನ್ನುವಂಥ ಬೋರ್ಡ್ ಅನ್ನು ಹಾಕುವಂತ ಪರಿಸ್ಥಿತಿ ಬಂದಿದೆ. ಹಾಕಿದ್ದಾರೆ. ಕಾವೇರಿ ನೀರು ಇಲ್ಲ, ಬೋರ್ವೆಲ್ ವಾಟರೂ ಇಲ್ಲ. ನೀರಿಗಾಗಿ ಬೆಂಗಳೂರಿನ ಜನ ಪರದಾಡ್ತಾ ಇದ್ದಾರೆ. ನೀರಿಗಾಗಿ ಹಾಹಾಕಾರ ಈಗ ಎದ್ದಿದೆ. ಜಲಕ್ಷಾಮ ಈಗ ಬೆಂಗಳೂರಿನಲ್ಲಿ ಕಾಣಿಸಿಕೊಳ್ಳುತ್ತಾ ಇದೆ. ನೀರು ಇಲ್ಲ ಅಂತ ಹೇಳಿ ಈಗ ಬೋರ್ಡ್ ಅನ್ನ ಹಾಕಿದ್ದಾರೆ, ನೀರು ಖಾಲಿ ಅಂತ ಹೇಳಿ. ಇದು ಈಗ ಬೆಂಗಳೂರಿನ ಪರಿಸ್ಥಿತಿ. ವಿಲ್ಸನ್ ಗಾರ್ಡನ್ ನಲ್ಲಿ ಈ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ನನ್ನ ಸಹೋದ್ಯೋಗಿ ಮಾದೇಶ್ ಆನೇಕಲ್ ಅನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಈಗ ಬಹುತೇಕ ಈ ರೀತಿಯಾಗಿ ಶುದ್ಧ ನೀರಿನ ಘಟಕಗಳ ಮುಂದೆ ಈ ರೀತಿಯಾಗಿ ಬೋರ್ಡ್ಗಳು ಕಾಣಿಸಿಕೊಳ್ಳಕ್ ಆರಂಭವಾಗುತ್ತೆ ಅಂತ ಕಾಣಿಸುತ್ತೆ. ಕೆಲವು ಕಡೆಗಳಲ್ಲಿ ಈಗಾಗಲೇ ಕಾಣಿಸಿಕೊಂಡಿದೆ. ಅಲ್ಟರ್ನೇಟಿವ್ ಏನಂತೆ? ಬೋರ್ಡ್ ಏನೋ ಹಾಕಿದ್ರು, ಓಕೆ, ಕಾವೇರಿ ನೀರು ಇಲ್ಲ, ಓಕೆ, ಬಟ್ ಅಲ್ಟರ್ನೇಟಿವ್ ಏನು? ಅದ್ರ ಬಗ್ಗೆ ಏನಾದರೂ ಜಲಮಂಡಳಿ ಹೇಳ್ತಾ ಇದೆಯೋ ಅಥವಾ ಇಲ್ವೋ ಮಾದೇಶ್? ಅರುಣ್, ಇದುವರೆಗೂ ಕೂಡ ಅಂದ್ರೆ ನಾವು ಅದು ಮಾಡ್ತಿದ್ವಿ, ನೀರನ್ನ ವೇಸ್ಟ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಅಭಿಯಾನದ ರೀತಿಯಲ್ಲಿ ನಾವು ಕಾವೇರಿ ನೀರನ್ನ ಸಮರ್ಪಕವಾಗಿ ಬಳಕೆ ಮಾಡುವಂಥ ನಿಟ್ಟಿನಲ್ಲಿ ಅಭಿಯಾನವನ್ನು ಶುರು ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ನಿನ್ನೆ DCM ಜೊತೆಗಿನ ಚರ್ಚೆಯ ನಂತರವೂ ಕೂಡ ಜಲಮಂಡಳಿ ಹಲವು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ, ಟ್ಯಾಂಕರ್ಗಳನ್ನು ವಶಕ್ಕೆ ಪಡಿತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ರು. ಆದರೆ ಇವತ್ತು ಟ್ಯಾಂಕರ್ಗಳನ್ನು ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ಟ್ಯಾಂಕರ್ಗಳ ಮಾಲೀಕರು ಕೂಡ ಇದನ್ನು ವಿರೋಧಿಸಿದ್ದಾರೆ, ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅವ್ರ ಜೊತೆಗೆ ಒಂದು ರೀತಿ ಸಭೆಯನ್ನು ನಡೆಸಿ ಅವರನ್ನು ಮನವಿ ಮಾಡಿ ವಶಕ್ಕೆ ಪಡೆಯದೆ ಏಕಾಏಕಿ RTO ಅಧಿಕಾರಿಗಳನ್ನು ಬಿಟ್ಟು ವಶಕ್ಕೆ ಪಡಿತಾ ಇರುವಂಥದ್ದು, ಇದು ಕೂಡ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಜೊತೆಗೆ ಬಹುತೇಕ ಎಲ್ಲ ಈ ಏನು 5 ರೂಪಾಯಿ ಕ್ಯಾನ್ಗಳನ್ನು ಇಟ್ಕೊಂಡೇನು ಜನ ಹೋಗ್ತಾ ಇದ್ರು, ಅವೆಲ್ಲವೂ ಕೂಡ ಈಗ ಬಂದ್ ಆಗ್ತಾ ಇರುವಂಥದ್ದು. ಆ ಪ್ಲಾಂಟ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಬರಿದಾಗ್ತಿದೆ, ಅಲ್ಲೂ ಕೂಡ ನೀರು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಜೊತೆಗೆ ಬಹುತೇಕ ಎಲ್ಲ ಬೋರ್ವೆಲ್ಗಳು ಕೂಡ ಅಂದ್ರೆ ಅರ್ಧಕ್ಕರ್ಧ ಬೋರ್ವೆಲ್ಗಳು ಬತ್ತಿದೆ ಅಂತ ಕೇವಲ 15 ದಿನಗಳ ಹಿಂದೆ ಅಷ್ಟೇ ಜಲಮಂಡಳಿ ಹೇಳಿತ್ತು. ಆದರೆ ಈಗ ಬಹುತೇಕ ಎಲ್ಲ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗ್ತಾ ಇದ್ದಾವೆ. ಅದರಿಂದಾಗಿ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಜೊತೆಗೆ BBMP ವ್ಯಾಪ್ತಿಯ 110 ಹಳ್ಳಿಗಳೇನಿದ್ದಾವೆ ಅಲ್ಲಿ ಟ್ಯಾಂಕರ್ಗಳ ಮೂಲಕ ನೀರನ್ನ ಒದಗಿಸ್ತೀವಿ ಅನ್ನುವಂಥ ಮಾತನ್ನ ಪ್ರತಿ ಸಭೆಯ ನಂತರ ಜಲಮಂಡಳಿ ಹಾಗೆ BBMP ಹೇಳ್ತಾ ಬಂದಿದೆ. ಆದರೆ ಇದುವರೆಗೂ ಕೂಡ ಸರಿಯಾಗಿ ಸಮರ್ಪಕವಾಗಿ ನೀರನ್ನು ಒದಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು. ಹೆಲ್ಪ್ಲೈನ್ ನಂಬರ್ಗಳನ್ನು ಕೊಟ್ಟಿದ್ದಾರೆ, ಆದರೆ ಹೆಲ್ಪ್ಲೈನ್ ನಂಬರ್ಗಳಿಗೆ ಕರೆ ಮಾಡಿದ್ರೂ ಕೂಡ ಉಚಿತವಾಗಿ ಟ್ಯಾಂಕರ್ ನೀರನ್ನು ಕಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜಲಮಂಡಳಿಗೆ ಮತ್ತೆ BBMPಗೆ. ಇದರಿಂದಾಗಿ ಜನ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಈಗ ಏನು ಪ್ಲಾಂಟ್ಗಳು ಏನು ಹಾಳಾಗಿದ್ದಾವೆ, ಜೊತೆಗೆ ಹಲವು ದುರಸ್ತಿಗಿದ್ದಾವೆ, ಜೊತೆಗೆ ನೀರು ಕೂಡ ಇಲ್ಲ ಅನ್ನುವಂಥ ಬೋರ್ಡ್ಗಳೇನು ಹಾಕಿದ್ದಾರೆ. ಅದರಿಂದಾಗಿ ಸುಮಾರು 1.5-2 ಕಿಲೋಮೀಟರ್ ವರೆಗೆ ಕ್ಯಾನ್ಗಳನ್ನು ಇಟ್ಕೊಂಡು ನೀರು ತರುವಂತ ದುಸ್ಥಿತಿ ಈಗ ಬೆಂಗಳೂರು ನಗರದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನೀರನ್ನ ಕೊಡೋದು, ಸಮರ್ಪಕವಾಗಿ ನೀರನ್ನು ಒದಗಿಸುವಂತ ನಿಟ್ಟಿನಲ್ಲಿ ಏನೆಲ್ಲ ಯೋಜನೆಗಳನ್ನು ಮಾಡಿದ್ದಾರೆ, ಅವು ಕೇವಲ ಬಾಯಿ ಮಾತಲ್ಲಿ ಇದ್ದಾವ ಅನ್ನುವಂಥದ್ದು ಈಗ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಜನ ಕೂಡ ಅದೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅರುಣ್. ಓಕೆ ಮಾದೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.